ಮತ್ತೊಂದು ಕಡೆ ಇವತ್ತು ಕೂಡ ಬೆಳಗಾವಿಯ ಸುವರ್ಣಸೌಧದ ವಿಧಾನಸಭಾ ಅಧಿವೇಶನದಲ್ಲಿ 150 ಕೋಟಿಯ ಆಮಿಷದ ವಿಚಾರ ಸದ್ದು ಮಾಡಿತು. ಆಡಳಿತ ಹಾಗೆ ವಿಪಕ್ಷ ನಾಯಕರ ನಡುವೆ ಕೋಲಾಹಲಕ್ಕೂ ಕೂಡ ಈ ವಿಚಾರಣ ಕಾರಣ ಆಯಿತು. ಈ ನಡುವೆ ಪ್ರಿಯಾಂಕ್ ಖರ್ಗೆ ಅನ್ವರ್ ಮಾಣಿಪ್ಪಾಡಿ ಅವರ ಮತ್ತೊಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಅದು ಸಿಬಿಐ ಕೊಡ್ತೇನೆ ಅಂತ ಹೇಳಿ ಅದನ್ನ ಕೊಡಿ. ಬಿಜೆಪಿ ರಾಜ್ಯಾಧ್ಯಕ್ಷನ ವಿರುದ್ಧ 150 ಕೋಟಿ ಆರೋಪ. ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದ್ದು ಇದೇ 150 ಕೋಟಿಯ ವಿಚಾರವನ್ನ. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅನ್ವರ್ ಮಾಣಿಪ್ಪಾಡಿ ಹೆಸರು ಉಲ್ಲೇಖಿಸಿ ವಕ್ಫ್ ಆಸ್ತಿ ಕಬಳಿಕೆ ವಿಷಯದಲ್ಲಿ ಮೌನವಾಗಿರಲು ವಿಜಯೇಂದ್ರ 150 ಕೋಟಿ ಆಫರ್ ಮಾಡಿದ್ರು ಅಂತ ಆರೋಪಿಸಿದ್ರು. ಇದರ ಬೆನ್ನಲ್ಲೇ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ ಸಮರವೇ ನಡೆದು ಹೋಗಿತ್ತು. ನಿನ್ನೆ ಅನ್ವರ್ ಮಾಣಿಪ್ಪಾಡಿ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿ ಇದರಲ್ಲಿ ವಿಜಯೇಂದ್ರ ಇಲ್ಲವೇ ಇಲ್ಲ, ಸಿಎಂ ಆರೋಪವೇ ಸುಳ್ಳು ಅಂತ ಹೇಳಿದ್ರು. 90% ಅವ್ರು ಏನೋ ಹೇಳ್ತಾರೆ ಅದೆಲ್ಲ ಬೇಸ್ಲೆಸ್ ಅವರು. ಯಾಕೆ ಹೇಳಿದ್ರೆ ಈಗ ನಿನ್ನೆ ಹೇಳಿದಾರಲ್ಲ ಅದು ಸಿಬಿಐ ಕೊಡ್ತೇನೆ ಅಂತೇಳಿ, ದಯವಿಟ್ಟು ಅವರಿಗೆ ಸ್ವಲ್ಪ ಅದು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ಇದ್ದರೆ ಅದನ್ನು ಕೊಡಿ. ಇದೇ ವಿಚಾರ ಇವತ್ತು ಸದನದಲ್ಲಿ ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ಮೊದಲಿಗೆ ವಿಪಕ್ಷ ನಾಯಕ ಅಶೋಕ್ ವಿಜೇಂದ್ರ ಹೆಸರು ಇಲ್ಲದಿದ್ರು 150 ಕೋಟಿ ಆರೋಪ ಮಾಡಿದ್ದಾರೆ ಅಂತ ವಿಷಯ ಪ್ರಸ್ತಾಪಿಸಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಬೇಜವಾಬ್ದಾರಿ ಹೇಳಿಕೆ ಅಂತ ಕಿಡಿಕಾರಿದ್ರು. ಬಳಿಕ ವಿಜಯೇಂದ್ರ ಈ ಬಗ್ಗೆ ಸ್ಪಷ್ಟನೆ ನೀಡಲು ಮುಂದಾದ್ರು. ನನ್ನ ಮೇಲೆ ಸಿಎಂ ಮಾಡಿರುವ 150 ಕೋಟಿ ಆರೋಪವನ್ನ ಸಿಬಿಐಗೆ ಕೊಡ್ಲಿ ಅಂತ ಹೇಳಿದ್ರು. ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ, ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಇವತ್ತೇನು ಅನ್ವರ್ ಮಾಣಿಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರೇನು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ಅಷ್ಟೇ ಅಲ್ಲ, ಇದೇ ವೇಳೆ ವಿಜಯೇಂದ್ರ ಸಿಎಂ ವಿರುದ್ಧ ಹರಿಹಾಯುವುದನ್ನ ಮರೆಯಲಿಲ್ಲ. ಸಿಎಂ ವಿರುದ್ಧದ ಮೂಢ ಕೇಸನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದರು. ಈ ವೇಳೆ ಕೃಷ್ಣ ಬೈರೇಗೌಡ ಮತ್ತು ವಿಜಯೇಂದ್ರ ಮಧ್ಯೆ ಮಾತಿನ ಯುದ್ಧವೇ ನಡೆಯಿತು. ತಮ್ಮ ಕುಟುಂಬವತ್ತು ಮೂಢ ಹಗರಣದಲ್ಲಿ ಒಂದು ನಿಮಿಷ ಮಾನ್ಯ, ನಾನು ಈಡಾಗಿಲ್ಲ, ಮನ ಸಭಾಕೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಇದರ ಬಳಿಕ ಮತ್ತೆ ಸಿಡಿದೆದ್ದ ಅಶೋಕ್ ದಮ್ ಇದ್ರೆ 150 ಕೋಟಿ ಆರೋಪವನ್ನ ಸಿಬಿಐಗೆ ಕೊಡ್ಲಿ ಅಂತ ಗುಡುಗಿದ್ರು. ಅನ್ವರ್ ಮಾಣಿಪ್ಪಾಡಿಯ ಮತ್ತೊಂದು ವಿಡಿಯೋ ಬಿಡುಗಡೆ. ಸಿಬಿಐಗೆ ಕೊಡಲು ಒತ್ತಾಯ ಮಾಡ್ತೇವೆಂದ ಪ್ರಿಯಾಂಕ್ ಖರ್ಗೆ. ಇದರ ಬೆನ್ನಲ್ಲೇ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಈ ಹಿಂದೆ ಮಾತನಾಡಿದ್ದ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಎಂದು ವಿಜಯೇಂದ್ರ ಸದನದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ನಾವು ಈ ಆರೋಪ ಮಾಡ್ತಿಲ್ಲ, ನಿಮ್ಮ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಮಾಣಿಪ್ಪಾಡಿ ಮಾಡಿದ್ದಾರೆ. ಸಿಬಿಐ ತನಿಖೆಗೆ ನಾವು ಕೂಡ ಒತ್ತಾಯ ಮಾಡ್ತೇವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,000 ಕೋಟಿಯ ಒಂದು ಹಗರಣ ಹೊರತಂದು 150 ಕೋಟಿ ರೂಪಾಯಿಯ ಆಮಿಷನ ಕೊಟ್ಟಿದ್ದು ನಾನು ಅದನ್ನು ತಗೊಳ್ಳೋದು ಇದ್ದವನು. ಹಾಗಿರುವಾಗ ಇಂಥ ಒಂದು ಒಳ್ಳೆ ಕಾರ್ಯಗಳನ್ನು ತಂದಾಗ ಇದನ್ನು ಅನುಸರಿಸಿದ್ದರೆ ನಾನು ಕೋಪ ಮಾಡಿದ್ರೆ ಮತ್ತೆ ಏನು ಮಾಡಿ ಯಾವುದೋ ಒಂದು ಪ್ರಭಾವ ಬೀರಿರಬೇಕು. ನೋಡಿ 150 ಕೋಟಿ ಫಿಗರ್ ಹೆಂಗ್ ಬಂತು ಅಂದ್ರೆ ಅವರು ಕೋಟ್ಯಾಂತರ ರೂಪಾಯಿ ಅಂತಾನೆ ಹೇಳ್ತಾರೆ ಅದೆಲ್ಲ ಕಡೆ. ಐ ವಾಸ್ ಆಫರ್ ಟ್ರಿಲಿಯನ್ಸ್ ಅಂತ ಹೇಳ್ತಾರೆ. ಈಗ ಅವ್ರು ಏನು ಹೇಳ್ತಾರೆ ಕೊಡ್ಲಿ,
ಅದಿಲ್ಲ ಅಂದರೆ ಐ ವಿಲ್ ರಿಕ್ವೆಸ್ಟ್ HM ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಇದು ಸದನದ ಒಳಗಿನ ಗಲಾಟೆ ಆದ್ರೆ ಸದನದ ಹೊರಗೂ ವಾಕ್ ಸಮರ ಮುಂದುವರಿಯಿತು. ಅನ್ವರ್ ಹೇಳಿದ್ದಾನೆ, ನಾವು ಹೇಳಿದ್ವಿ, ಈಗ ಹೇಳಿಕೆ ಬದಲಾಯಿಸಿದ್ರೆ ಏನ್ ಮಾಡಬೇಕು ಅಂತ ಸಿಎಂ ಹೇಳಿದ್ರು. DCM DK ಶಿವಕುಮಾರ್ ಮಾತನಾಡಿ ರಾಜಕೀಯ ಒತ್ತಡದಿಂದ ಯೂಟರ್ನ್ ಅಂತ ತಿವಿದ್ರು. ಮೊದಲು ಹೇಳಿದವ್ರು ಯಾರ್ರೀ? ಮಾಣಿಪ್ಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದ್ರೆ ರಾಜಕೀಯ ಒತ್ತಡದ ಮೇಲೆ ಅವ್ರು ಯೂಟರ್ನ್ ಮಾಡಿದ್ದಾರೆ, ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ. ನಮ್ಗೆ ನಮ್ ಕಣ್ಣೆದುರುಗಡೆನೆ ಎಲ್ಲ ಇರ್ಬೇಕಾರೆ ನಮ್ ಕಣ್ಣೆದುರುಗಡೆನೆ ಇದೆ. ಅವ್ರಿಗೆ ಗೊತ್ತಿದೆ CBIಗೆ ನಾವು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ, ಅದಕ್ಕೆ ಅವ್ರು CBI ಅಂತ ಹೇಳ್ತಾ ಇದ್ದಾರೆ. ಸದ್ಯ 150 ಕೋಟಿಯ ಆರೋಪವನ್ನ CBIಗೆ ಕೊಡುವ ಯಾವುದೇ ಇರಾದೆ ಸರ್ಕಾರಕ್ಕೆ ಇಲ್ಲ. ಹೀಗಾಗಿ ಇದು ಕೇವಲ ವಾಕ್ ಸಮರಕ್ಕೆ ಸೀಮಿತವಾಗುವ ಲಕ್ಷಣಗಳೇ ಹೆಚ್ಚಾಗಿವೆ. ಬ್ಯೂರೋ ರಿಪೋರ್ಟ್, TV9.